ಮುಡಾ ಎಫ್ಐಆರ್ ಬಳಿಕ ಸಿದ್ದರಾಮಯ್ಯ ಚಿಂತೆಗೆ ಜಾರಿದ್ರ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಹೊರಬರ್ತಾ ಇದೆ. ಯಾಕಂದರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಷ್ಟು ಹೆಚ್ಚಾಗಿ ಸೋಷಿಯಲಲ್ಲಿ ಸಿದ್ದರಾಮಯ್ಯ. ಯಾಕಂದರೆ ಕೆಲವೊಂದಷ್ಟು ಕಾರ್ಯಕ್ರಮಗಳಿತ್ತು, ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಮೊದಲೇ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಅದಕ್ಕೂ ಕೂಡ ಬಂದಿಲ್ಲ ಇವತ್ತು ಸಿಎಂ ಸಿದ್ದರಾಮಯ್ಯ. ಬೆಳಿಗ್ಗೆ ಚಿಕ್ಕಜಾಲದಲ್ಲಿ ಫಿಕ್ಸ್ ಆಗಿತ್ತು ಒಂದು ಕಾರ್ಯಕ್ರಮ. ಇನ್ಫ್ಯಾಕ್ಟ್ ಅವರ ಟಿಪಿ ಪ್ರಕಾರ ಇವತ್ತು ಕಾರ್ಯಕ್ರಮಕ್ಕೆ ಅವರು ಹಾಜರಾಗಬೇಕಾಗಿತ್ತು. ಜೊತೆಗೆ 3 ದಿನ ಮೈಸೂರು ಪ್ರವಾಸ ಏನಿತ್ತು ಅದನ್ನು ಮುಗಿಸಿ ಬಂದಿದ್ದಾರೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲೇ ಇದ್ದಾರೆ, ಬೆಂಗಳೂರಿನ ಕಾವೇರಿ ನಿವಾಸದಲ್ಲೇ ಇದ್ದಾರೆ, ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ. ಸಿಎಂ ಸಿದ್ದರಾಮಯ್ಯ ಮನೆಯಲ್ಲೇ ಇದ್ದಾರೆ, ಅವರ ಬೆಂಗಳೂರಿನ ಕಾವೇರಿ ನಿವಾಸದಲ್ಲೇ ಇದ್ದಾರೆ. ಭೇಟಿಗೆ ಸಚಿವರು ಬರ್ತಾ ಇದ್ದಾರೆ, ಒಂದಷ್ಟು ಜನ ಸಚಿವರು ಬಂದು ಮಾತಾಡ್ಕೊಂಡು ಹೋಗ್ತಾ ಇರುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ. ಎಫ್ಐಆರ್ ಬಳಿಕ ಮೊದಲ ಬಾರಿಗೆ ಪರಮೇಶ್ವರ್ ಅವರು ಕೂಡ ಬಂದಿದ್ದರು, ಭೇಟಿಯಾದರು. ಇನ್ನೂ ಕೆಲವು ಸಚಿವರು ಕೂಡ ಬಂದು ಈ ಎಫ್ಐಆರ್ ಆದ ನಂತರ ಬಂದು ಮಾತನಾಡಿದ್ದಾರೆ. ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇವೆ. ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ಮಟ್ಟಿಗೆ ಚಿಂತೆಗೆ ಜಾರಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ, ಎಲ್ಲರಿಂದಲೂ ಕೂಡ ದೂರ ಇದ್ದಾರೆ. ಏನು ಮಾಡಬೇಕು, ಮುಂದೆ ಏನು ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಯಾಕಂದರೆ ಟಫ್ ಕಾಲ್, ತಮ್ಮ ಮೇಲೇ ಆರೋಪ ಬಂದಿದೆ, ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿರೋದ್ರಿಂದಾಗಿ ಸೆನ್ಸಿಬಲ್ ಆಗಿರುವಂತಹ ಸಿದ್ದರಾಮಯ್ಯ ಈ ಎಲ್ಲ ವಿಚಾರಗಳನ್ನು ತುಂಬ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ. ಮೇಲ್ನೋಟಕ್ಕೆ ಏನೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ಬೋದು, ನಾನು ರಾಜೀನಾಮೆ ಕೊಡಲ್ಲ ಹಾಗೆ ಹೀಗೆ ಅಂತ ತುಂಬ ಟಫ್ ಆಗಿ ಕಾಣಿಸಿದ್ರು ಕೂಡ ಈ ಪ್ರಕರಣ ಸ್ವಲ್ಪ ಮಟ್ಟಿಗೆ ಕಾಡ್ತಾ ಇರುವಂಥದ್ದಂತೂ ಸತ್ಯ. ಇನ್ನು ಮುಡಾ ಪ್ರಕರಣದಿಂದ ಸಿಎಂ ಸಿದ್ದರಾಮಯ್ಯ ಕುಗ್ಗಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ಸಚಿವರುಗಳು ಕೂಡ ಈಗ ಬೆಂಬಲಕ್ಕಿದ್ದಾರೆ, ಸಿಎಂ ಬೆಂಬಲದಲ್ಲೇ ಇದ್ದು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು. ಸ್ಟಾರ್ಟಿಂಗಿಂದಲೂ ಕೂಡ ಅವರು ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ, ಏನೇ ಪ್ರಕರಣ ದಾಖಲಾಗಿ ಏನೇ ಆದರೂ ಕೂಡ ನಾವು ಸಿಎಂ ಪರವಾಗಿರ್ತೀವಿ, ಸಿದ್ದರಾಮಯ್ಯ ಜೊತೆಗೇನೇ ಇರ್ತೀವಿ ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯಗೆ ನೋವಿಗಿಂತ ವಿಷಾದ ಇದೆ, ತಪ್ಪು ಮಾಡಿಲ್ಲದಿದ್ರೂ ಕೂಡ ಹೀಗೆ ಮಾಡ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ಬೇಸರ ಅವರಿಗಿದೆ. ಅನೇಕ ಬಿಜೆಪಿ ನಾಯಕರ ವಿರುದ್ಧ ಕೂಡ ಎಫ್ಐಆರ್ ಆಗಿದೆ. ಎಫ್ಐಆರ್ ದಾಖಲಾದ ತಕ್ಷಣ ಏನು ರಾಜೀನಾಮೆ ಕೊಡಬೇಕು ಅಂತ ಏನಿಲ್ವಲ್ಲ ಅಂಥೇಳಿ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಮಾತಾಡಿದ್ದಾರೆ. ದೇಶಾದ್ಯಂತ ನೀವು ತೆಗೆದು ನೋಡಿ, UP, ಬಿಹಾರ್, ಗುಜರಾತ್, ಆಂಧ್ರ, ಬೇರೆ ರಾಜ್ಯಗಳಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಜನ ರಾಜಕಾರಣಿಗಳ ಮೇಲೆ ಎಫ್ಐಆರ್ ಆಗಿದೆ. ಯು ಶುಡ್ ವೆರಿಫೈ. ಅಲ್ಲಿ MP ಗಳು ಇದ್ದಾರೆ, ಮಿನಿಸ್ಟರ್ಸು ಇದ್ದಾರೆ, MLAಗಳು ಇದ್ದಾರೆ. ಈ ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿದೆ? ವೇರ್ ದಿ ಲಾಸ್ಟ್ ಸೆಡ್ ಲೈಕ್ ದಿಸ್? ಸುಪ್ರೀಂ ಕೋರ್ಟು ಒಂದು ಹೇಳಿಕೆ ಕೊಟ್ಟಿದೆ, ಎಫ್ಐಆರ್ ಆದ ತಕ್ಷಣ ಜೈಲಿಗೆ ಹೋದ ತಕ್ಷಣ ನಾವು ರಾಜೀನಾಮೆ ಕೊಡುವಂತ ಹೇಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ನನ್ ಅದರ್ ದೆನ್ ಸುಪ್ರೀಂ ಕೋರ್ಟ್, ಕೇಜ್ರಿವಾಲ್ ಕೇಸಲ್ಲಿ. ಸೊ ಈ ಥರ ಇದ್ದಾಗ ಕೋರ್ಟ್ ಹೇಳಿದ್ದೆ ಎನ್ಕ್ವೈರಿ ಮಾಡಿ ಅಂತೇಳಿ, ಲಾಸ್ಟ್ ಶುಡ್ ಟೇಕ್ ಇಟ್ ಓನ್ ಕೋರ್ಸ್. ದೇಶಾದ್ಯಂತ ನೀವು ತೆಗೆದು ನೋಡಿ. ಸೊ ಇದು ಎಚ್ ಸಿ ಮಹದೇವಪ್ಪರ ಮಾತುಗಳು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈಗ ಸಿಎಂ ಸದ್ಯಕ್ಕೆ ನಿವಾಸದಲ್ಲೇ ಇದ್ದಾರೆ, ಯಾರೆಲ್ಲ ಬರ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸಿಎಂರನ್ನ ಭೇಟಿ ಆಗೋದಕ್ಕೆ? ಏನು ಇನ್ಸೈಟ್ಸ್ ಸಿಗ್ತಾ ಇದೆ? ಹೇಗಿದೆ ಸಿದ್ದರಾಮಯ್ಯ ಅವರ ಒಂದು ಮೂಡ್? ಯಾಕಂದರೆ ಒಂದು ಪೂರ್ವ ನಿಗದಿತ ಕಾರ್ಯಕ್ರಮ ಕೂಡ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಎಲ್ಲೂ ಸದ್ಯಕ್ಕೆ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ. ಏನು ಮಾಹಿತಿ ಸಿಗ್ತಾ ಇದೆ ಅನಿಲ್? ಖಂಡಿತವಾಗ್ಲೂ ಅವ್ರ ಹೆಮ್ಮನ್ ಅಂದರೆ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಅದರಲ್ಲೂ ಸಿದ್ದರಾಮಯ್ಯರು ಮೈಸೂರು ಪ್ರವಾಸನ ಮೂಡಿಸ ಕಾರ್ಯಕ್ರಮವನ್ನು ಕೈಗೊಂಡಿದ್ರು. ಅದರ ಒಂದು ಮೊದಲ ದಿನವೇ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಅದಾದ ಬಳಿಕ 3 ದಿನಗಳ ಸಿಎಂ ಮೈಸೂರಿನಲ್ಲಿ ಇರ್ತಾರೆ. ಈಗ ನಿನ್ನೆ ಬೆಂಗಳೂರಿಗೆ ಬಂದಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಂದರೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆ ಗರಿಗದರಿದೆ ಅಂತ ಹೇಳ್ಬೋದು. ಇವತ್ತು ಮುಂಜಾನೆಯಿಂದಲೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಧು ಬಂಗಾರಪ್ಪ ಸೇರಿದಂತೆ ಕೆಲ ಹಿರಿಯ ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಂದರೆ ಈಗ ಎಫ್ಐಆರ್ ಆದ ಬಳಿಕ ಮೊದಲ ಬಾರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭೇಟಿ ಮಾಡಿದ್ದಾರೆ. ಅಂದ್ರೆ ಈಗ ಒಂದಷ್ಟು ಎಫ್ಐಆರ್ಗೆ ಆದಂತಹ ಸಂಬಂಧಪಟ್ಟಂತ ಕೆಲವೊಂದು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ಆದರೆ ಹಿರಿಯ ಸಚಿವರ ಒಂದು ಅಭಿಪ್ರಾಯ ಮತ್ತೆ ಅವರು ಕೂಡ ತಮ್ಮ ಬೆಂಬಲಕ್ಕೆ ನಿಲ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಸಚಿವರ ಒಂದು ದಂಡು ಸಿಎಂ ನಿವಾಸದ ಕಾವೇರಿ ಬಳಿ ಕಂಡು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಈಗ ಎಫ್ಐಆರ್ ಆದ ಬಳಿಕ ಬೆಂಗಳೂರಿಗೆ ಮೊದಲ ಬಾರಿಗೆ ಸಿಎಂ ಭೇಟಿ ಕೊಟ್ಟ ಬಳಿಕ ಸಿಎಂ ಕೂಡ ಒಂದು ರೀತಿ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ, ನಾವು ನಿಮ್ಮ ಜೊತೆಗೆ ಇದೀವಿ ಒಂದು ಅಭಯವನ್ನು ನೀಡುವಂತ ನಿಟ್ಟಿನಲ್ಲಿ ಕೂಡ ಸಚಿವರು ಕೂಡ ಸಿಎಂ ಕಾವೇರಿ ನಿವಾಸ ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಇದೆಲ್ಲ ಬೆಳವಣಿಗೆ ಕೂಡ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಬೆಳಗ್ಗೆ ಕೂಡ DCM DK ಶಿವಕುಮಾರ್ ಹಾಗೂ ಪರಮೇಶ್ವರ್ ಕೂಡ ಒಂದು ಚರ್ಚೆಯನ್ನು ಕೂಡ ನಡೆಸಿದ್ರು. ಇದರ ಬಗ್ಗೆ ಕೂಡ ಸಿಎಂ ಜೊತೆ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಇವತ್ತು ಬೆಳಗ್ಗೆ ಅಕ್ಷಯ ಪಾತ್ರೆ ಫೌಂಡೇಶನ್ ವತಿಯಿಂದ ಒಂದು ಚಿಕ್ಕಜಾಗದಲ್ಲಿ ಕಾರ್ಯಕ್ರಮ ಕೂಡ ನಡೀಬೇಕಾಗಿತ್ತು. ಆದ್ರೆ ಆ ಕಾರ್ಯಕ್ರಮಕ್ಕೆ ಸಿಎಂ ಗೈರಾಗಿದ್ರು. ಅಂದ್ರೆ ಈಗ ಪೂರ್ವ ನಿಯೋಜಿತ ಕಾರ್ಯಕ್ರಮ ಈಗಾಗಲೇ ನಿಗದಿ ಆಗಿತ್ತು, ಆ ಕಾರ್ಯಕ್ರಮ ಕೂಡ ಗೈರಾಗಿದ್ರು. ಇದೆಲ್ಲ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೂಡ ಪ್ರಕರಣದಲ್ಲಿ ಎಫ್ಐಆರ್ ಆದ ಬಳಿಕ ಟೆನ್ಷನ್ಗೆ ಒಳಪಟ್ಟರ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹೀಗಾಗಿ
ಹೀಗಾಗಿ ಇವತ್ತು ಸಂಜೆ ಬೆಳಗ್ಗೆ ಒಂದಷ್ಟು 2-3 ಕಾರ್ಯಕ್ರಮಗಳಿದ್ದಾವೆ. ಆ ಕಾರ್ಯಕ್ರಮಗಳಲ್ಲಿ ಏನಾದ್ರು ಭಾಗಿಯಾಗ್ತಾರಾ ಅಥವಾ ಅದರಲ್ಲೂ ಕೂಡ ಗೈರು ಹಾಜರಿ ಕಾಣಿಸುತ್ತಾರ ಅದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಅನಿಲ್.